ಇನ್ನು ಯಾರ್ಯಾರು ಫಿಲಮ್ ನೋಡಿಲ್ಲ, ಸ್ಟೋರಿ ಗ್ಯಾರೇಜ್ ಯೂಟ್ಯೂಬ್ ಚಾನಲ್ ಹೋಗಿ ಫಿಲಮ್ ನೋಡಿ. ನಾನು ನೋಡಿದ ತಕ್ಷಣ ನನಗೆ ಅನ್ಸಿದ್ದು ಒಂದೇ, ಸೂಪರ್ ಆಗಿ ಮಾಡಿದ್ದೀರ. ಸಂಜನಾ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಸೋಮೇಶ್ವರ ಶೆಟ್ಟರ್. ಇದು DVG ಪಾಡ್ಕಾಸ್ಟ್, ಟಾಕ್ಸ್ ವಿತ್ ಸೋಮು, DVG ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆ 2 Hours Love, ಹೆಸರು ಕೇಳಕ್ಕೆ ಒಂಥರ ಚೆನ್ನಾಗಿದೆ. ಈ ಒಂದು ಕಿರುಚಿತ್ರನ ನಿರ್ದೇಶನ ಮಾಡಿದಂತಹ, ನಿರೂಪಣೆ ಮಾಡಿದಂತಹ ಖಳನಾಯಕರು, ಪಾತ್ರಧಾರಿಗಳು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲ ಸೇರಿ ಒಂದು ಕಿರುಚಿತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತ ಈಗಾಗಲೇ ಪಡಿಸಿದ್ದಾರೆ. ತುಂಬ ಮೆಚ್ಚುಗೆಗಳು ಅದರಿಂದ ಗಳಿಸಿದೆ. ಆದರೆ ಆ ಒಂದು ಕಿರುಚಿತ್ರವನ್ನು ಇವರು ಹೇಗೆ ಮಾಡಿದ್ರು, ಇದಕ್ಕೆ ಏನೆಲ್ಲ ಪ್ರೊಸೆಸರ್ ಇತ್ತು, ಯಾಕೆ ಇದನ್ನು ಮಾಡಿದ್ರು, ಇವರ ಒಂದು ಎಲ್ಲ ವಿವರಣೆಗಳನ್ನು ನಿಮ್ಮ ಮುಂದೆ ಈ ಚಾನಲ್ ಮುಖಾಂತರ ತೋರ್ಸೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಪಾತ್ರಗಳ ಪರಿಚಯವನ್ನು ಅವರಿಂದನೇ ಮಾಡ್ಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಪ್ರಜ್ವಲ್ ಅವರು ಇದ್ದಾರೆ. ಪ್ರಜ್ವಲ್ ಅವರೇ, ಧನ್ಯವಾದ. ನನ್ನ ಹೆಸರು ಪ್ರಜ್ವಲ್ ಅಂತ. ಈಗ ಕೆಲವಾರು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಈಗ ಈ 2 Hours Love ಅಂತ ಒಂದು ಡೈರೆಕ್ಟ್ ಮಾಡಿದ್ದೀನಿ. ಈ 2 Hours Love ಅಂತ ಇನ್ನೇನು ಬಿಡುಗಡೆ ಆಗಿದೆ ನಿನ್ನೆ. ಸೊ ಎಲ್ಲ ರೆಸ್ಪಾನ್ಸ್ ಎಲ್ಲ ಭಾಳ ಚೆನ್ನಾಗಿ ಬರ್ತಾ ಇದೆ ನಮಗೆ. ಇನ್ನೂ ರೆಸ್ಪಾನ್ಸ್ ನಾವು ಇನ್ನೂ ಅಂದ್ಕೊಂಡು ಇನ್ನೂ ಬರಬೇಕು. ಸೊ ಇನ್ನೂ ಯಾರು ನೋಡಿಲ್ಲ, ನೋಡಿ. ನಮ್ಮ ಈ ಒಂದು ಕಥೆಯನ್ನು ಬರೆದಂತಹ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ವೀರು ಅವರೇ, ನಿಮ್ಮ ಒಂದು ಪರಿಚಯನ ಮಾಡ್ತಾರೆ. ನಮಸ್ಕಾರ, ನಾನು ವೀರು ಅಂತ. ಈ ಕಥೆ ಚಿತ್ರಕಥೆ ಮತ್ತು ಸಂಭಾಷಣೆ ನಾನೇ ಬರೆದಿರೋದು. ನಾನು ನೋಡಿದ ತಕ್ಷಣ ನನಗೆ ಅನ್ಸಿದ್ದು ಒಂದೇ, ಸೂಪರ್ ಆಗಿ ಮಾಡಿದ್ದೀರ. ಮೊದಲನೇದಾಗಿ ತುಂಬ ನನಗೆ ಇಷ್ಟ ಆಯಿತು. ಈ ಒಂದು ಕತೆ ಬರೆಯೋಕ್ಕೆ ನಿಮಗೆ ಇನ್ಸ್ಪಿರೇಷನ್ ಏನು? ಯಾಕೆ ಈ ಒಂದು ಕಥೆನ ಇದೇ ರೂಪದಲ್ಲಿ ಬರಬೇಕು ಅಂತ ನೀವು ಮನಸ್ಸಲ್ಲಿ ಅನ್ಕೊಂಡ್ರಿ? ಹೇಳಿ. ಇನ್ಸ್ಪಿರೇಷನ್ ಅಂದ್ರೆ, ನಾನು ಮೂವಿ ನೋಡ್ತಿದ್ದೆ, ಇಬ್ಳಿ ರಜನಿಕಾಂತ್ ಮೂವಿ. ಅವ್ರ ಮಗಳು ಬ್ರೇಕ್ ಡೆಡ್ ಆಗಿ ಅವ್ರು ಸಾಯ್ತಾರೆ, ಬಟ್ ಅವ್ರ ಅಪ್ಪ ಬದುಕ್ತಾನೆ. ಸೊ ಅಪ್ಪ ಮಗಳು ಸ್ಟೋರಿ ಬದಲು ಲವ್ ಸ್ಟೋರಿ ಮಾಡೋಣ ಅಂತ. ಈಗ ಲವ್ ಸ್ಟೋರಿ ನೋಡ್ತಿರಲ್ಲ ಸರ್, ಯಾವ ತರ ಹಾಳಾಗ್ತಿದೆ, ನ್ಯೂಸ್ ನೋಡ್ತಿದ್ದೀರ. ಸೊ ಈ ತರ ಆಗ್ಬಾರ್ದು, ಈಗ ಆಗ್ಬಾರ್ದೆಲ್ಲ ಆಗೈತೆ, ಬಟ್ ನಾವು ಒಂದು ಬೇರೆ ಹೇಳೋಣ ಅಂತ ಈ ಸ್ಟೋರಿ, ಅಪ್ಪ ಮಗಳ ಸ್ಟೋರಿನ ಲವ್ ಸ್ಟೋರಿಯಾಗಿ ಮಾಡಿ, ಅಪ್ಪನ ಜಾಗದಲ್ಲಿ ಹೀರೋನ, ಮಗಳ ಜಾಗದಲ್ಲಿ ಹೀರೋಯಿನ್ ತಂದಿದ್ವಿ. ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಈ ಒಂದು ಕಿರು ಚಿತ್ರವನ್ನು ನಿರ್ಮಾಪನೆ ಮಾಡಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಎಲ್ಲ ಯಂಗ್ ಸ್ಟಾರ್ಸ್ಗಳು ಸೇರಿ ಒಂದು ಕೆಲಸ ಮಾಡಬೇಕು, ಒಂದು ಒಂದು ನಮ್ಮ ಒಂದು ಕಾನ್ಸೆಪ್ಟನ್ನ ಈ ಜನಗಳಿಂದ ತಿಳಿಸ್ಬೇಕು, ಇವ್ರ ಮುಂದೆ ಪ್ರಸ್ತುತ ಪಡಿಸ್ಬೇಕು ಅಂತೇಳಿ ತುಂಬ ಕಷ್ಟ ಇದೆ. ಆ ಕಷ್ಟನ ಹೇಗೆ ಇತ್ತು, ಇದನ್ನು ಯಾಕೆ ಇಷ್ಟು ಕಷ್ಟನ ತಗೊಂಡು ನೀವು ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳೋಕ್ಕೆ ಈ ಚಾನಲಲ್ಲಿ ಬಂದಿದ್ದೀವಿ. ಮೊದಲಾಗಿ ನಾನು ವೀರವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ವೀರವರೇ, ಇದು ಒಂದು ಕತೆ, ಇದು ನಿಮ್ಮ ಮೊದಲನೇ ಕಿರುಚಿತ್ರ. ನೀವು ಮುಂಚೆಯಿಂದನೇ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ನಾರ್ಮಲ್ ಆಗಿ ರೀಲ್ಸ್ ಎಲ್ಲ ನಾರ್ಮಲ್ ಆಗಿ ಮಾಡ್ತಾ ಇರೋದು, ಅದನ್ನ ಸಣ್ಣ ಪುಟ್ಟ ಮಾಡ್ತಿದ್ವಿ ನಾನು. ಈಗ ಇದೆಲ್ಲ ಫಸ್ಟ್ ಅಂದ್ರೆ ಹೆಂಗೆ ಮಾಡಿರೋದು, ಇದೇ ಫಸ್ಟ್. ಎಲ್ಲೂ ನೀವು ಆಡಿಷನ್ ಕೊಟ್ಟಿಲ್ಲ ಆ ಥರ? ಎಲ್ಲೂ ಕೊಟ್ಟಿಲ್ಲ. ಈಗ ನಮ್ಮ ಬ್ರೋ ಇದ್ದಾರೆ, ಅವರು ವಿಲನ್ ಫ್ರೆಂಡ್ ಕ್ಯಾರೆಕ್ಟರ್ನ ಮಾಡಿದ್ರೆ. ನೀನ್ ಇಲ್ಲೇ ನಶೆಲಿರು, ಅವ್ನು ಆಲ್ರೆಡಿ ಅವ್ರ ಅಮ್ಮನ್ ಸೊಸೆ ಮಾಡ್ಕೊಳಕ್ ಹೊರಟವನೆ. ನಿಮಗೆ ಹೇಗೆ ಅನಿಸ್ತು ಇವರ ಡೈರೆಕ್ಷನ್? ನನ್ನ ಮೊದಲನೇ ಚಿತ್ರ. ಮುಂಚೆ ನಾನು ಆಕ್ಟಿಂಗ್ ಎಲ್ಲ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಆದ್ರೆ ಮೊದಲನೇ ಕಿರುಚಿತ್ರ, ಮೊದಲನೇ ಸಲ ಒಂದು ಕ್ಯಾಮ್ರಾ ಮುಂದೆ ಬಂದು ಆಕ್ಟ್ ಮಾಡಿರೋದು. ಮುಂಚೆ ನಾಟಕ ಎಲ್ಲ ಮಾಡ್ತಿದ್ದೆ. ಸೊ ನನಗೆ ಕ್ಯಾಸ್ಟಿಂಗ್ ಕಾಲ್ ಬಂದಿದ್ದು ಇವ್ರ ಫ್ರೆಂಡ್ ಆದಂತ ವಿಜಯ್ ಅವರಿಂದ. ಅವರಿಂದ ನಮಗೆ ಗೊತ್ತಾಗಿ ಇವರಿಗೆ ನಾವು ಪರಿಚಯ ಆಗಿ ಇವರು ನಮ್ಮನ್ನು ನೋಡಿ ಓಕೆ ಮಾಡಿದ್ರು. ಅಲ್ಲಿಂದ ಇಬ್ರದ್ದು. ನಿಮಗೆ ಯಾವಾಗ ಹೇಗೆ ಅನ್ನಿಸ್ತು, ನಾವು ಒಂದು ಶಾರ್ಟ್ ಮೂವಿ ಮಾಡ್ತಾ ಇದೀವಿ, ನಮಗೆ ಕರೆದ್ರು ಅಂದಾಗ ನಿಮ್ಗೆ ಯಾವ ತರ ಫೀಲ್ ಆಯ್ತು? ಒಂಥರ ಖುಷಿನೇ ಫೀಲ್ ಆಯ್ತು. ಯಾಕಂದ್ರೆ ಗೊತ್ತಿಲ್ಲ, ಕೇಳಿದ ತಕ್ಷಣನೇ ಬ್ರೋ ಪ್ರೇಮ್ ಸೆಟ್ ಆಗ್ತೀರಾ ಕ್ಯಾರೆಕ್ಟರ್ ಇದೆ ಅಂತ ಹೇಳಿ ಅವಕಾಶ ಕೊಟ್ಟರು. ಈಗ ನಿಮ್ಗಳಿಗೆ ಕ್ವಶನ್, ಈ ಮುಂದೆ ನೀವು ಏನನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಮುಂದಿನ ಹೆಜ್ಜೆ ಹೇಗಿರುತ್ತೆ ನಿಮ್ಮದು? ಇದಾದ್ಮೇಲೆ ನನಗೆ ಬಹಳಷ್ಟು ಅವಕಾಶ ಬಂದಿದ್ದಾವೆ. ನಾನು ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ತೀವಿ, ಲಕ್ಕಿ ಮೂವಿ ಇದನ್ನ ಮಾಡಿದ್ಮೇಲೆ ನನಗೆ ಒಂದ್ 2-3 ಆಫರ್ ಬಂತು, 2 ಮೂವಿ ಆಫರ್ ಬಂತು. ಅದು ಒಪ್ಕೊಂಡಿದ್ದಾರೆ. ಈಗ ಅದೇ ಮೂವಿ ಪ್ರಾಜೆಕ್ಟ್ ಮೇಲೆ ವರ್ಕ್ ಕೂಡ ಮಾಡ್ತಿದ್ದೀವಿ. ಮತ್ತೆ ಆಸ್ ಎ ಆಕ್ಟರ್ ಆ್ಯಂಡ್ ಸೈಡ್ ರ್ಯಾಪ್ ಸಿಂಗರ್ ಕೂಡ, ಅದು ರ್ಯಾಪ್ ಕೂಡ ಮಾಡ್ತೀವಿ. ಈಗ 2 ಫೀಲ್ಡ್ ನಾನು ಒಂದ್ ಸ್ವಲ್ಪ ಮೇಂಟೈನ್ ಮಾಡೋದಿದೆ. ಅದು ಜಾಸ್ತಿ ಫೋಕಸ್ ಮಾಡ್ತಿರೋದು ಆಕ್ಟಿಂಗ್. ರ್ಯಾಪಿಂಗ್ ಸ್ವಲ್ಪ
ಆಕ್ಟಿಂಗ್ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಆಕ್ಟಿಂಗ್ ಮಾಡ್ತಿದ್ರು. ಆಸ್ ಇಟ್ ಆಲ್ ನನಗೆ ಲಕ್ಕಿ ಫಿಲಮ್ ಅಂತ ಹೇಳ್ಬೋದು. ಯಾಕಂದ್ರೆ ಇದಾದ್ಮೇಲಿಂದ ನನಗೆ 3 ಅವಕಾಶ ಬಂದಿದೆ, 3 ಫಿಲಮ್ ಇಂದ ಆ 3 ಫಿಲಮ್ ಮಾಡ್ತಿದ್ವಿ. ಕ್ಯಾರೆಕ್ಟರ್ ಇಂಪಾರ್ಟೆಂಟ್. ಜನ ನಿಮ್ಮನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೋಬೇಕು? ವಿಲನ್ ಆಗಿ ಮಾಡ್ಕೋಬೇಕಾ ಅಥವಾ ಹೀರೋಗೆ ಮುಂದೆ ಆಪರ್ಚುನಿಟಿ ಮುಂದೆ ನಿಮಗೆ ಏನಾದ್ರು ಹೀರೋ ಕ್ಯಾರೆಕ್ಟರ್ ಜನಕ್ಕೆ ಗೊತ್ತಿದ್ರು ಏನು ಮಾಡೋದು. ಜನ ನಾವು ಯಾವ ತರ ಈಗ ನಮ್ಮನ್ನ ಕೇಳ್ತಾರ ಆ ತರ ಅದ್ರಲ್ಲಿ ಆಕ್ಟಿಂಗ್ ಹೆಂಗ್ ಮಾಡಿದ್ರೆ ಅಂತ ಅವರು ಸ್ವಲ್ಪ ನೋಡಿದ್ದಾರೆ. ಈಗ ಅದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಅವ್ರು ಹೇಳ್ತಾರೆ. ಈಗ ಹೆಂಗಿದ್ರು ಈಗ ಅಣ್ಣ ಇದು ಬೇಡ, ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಿ ಮಾಡ್ಬೋದು. ಯಾರಾದ್ರೂ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಕಮೆಂಟ್ ಮಾಡಿದ್ರ ಕೆಟ್ಟದಾಗಿ, ಬಿಡು ಹಂಗೇನಾದ್ರು? ಆತರ ಏನೋ ಕಾಮೆಂಟ್ ಏನ್ ಮಾಡಿಲ್ಲ. ಬೆಸ್ಟ್ ಚೆನ್ನಾಗ್ ಬಂದಿದೆ, ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ಫೋನ್ ಮಾಡಿಲ್ಲ. ಚೆನ್ನಾಗ್ ಬಂದಿದೆ ಕಣ, ನೀವ್ ಈ ತರ ಮಾಡ್ತೀನಿ ಅನ್ಕೊಂಡಿದ್ದೀನ, ನಾವು ಚೆನ್ನಾಗ್ ಬಂದಿದೆ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ತಪ್ಪಿದ್ರೆ ನೀವೇ ಹೇಳ್ಕೋ ಅದನ್ನೇ ಹೇಳಿದ್ದಾರೆ. ನಾನು ತಿಳ್ಕೊಂತೀನಿ ಅಂತ ಹೇಳಿದ್ದೀನಿ. ಏನಾರ ಇದ್ರೆ ಅವರೇ ತಿಳಿಸ್ತಾರೆ ನನಗೆ, ಮಾಡ್ತೀನಿ. ಹೀರೋಯಿನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಷ್ಟ ಪ್ರೀತಿ ಬ್ರೋ, ಯಾಕೆ ಹೇಳ್ಕೊಂಡಿಲ್ಲ ನೀವು? ಹೀರೋಯಿನ್ ಬಗ್ಗೆ ತುಂಬ ಚೆನ್ನಾಗಿ ಬಂದು ಆ್ಯಕ್ಟಿಂಗ್ ಮಾಡಿ ಹೋದ್ರು. ಎಲ್ಲ ಚೆನ್ನಾಗೇ ಮಾಡಿದರು, ಭಾಳ ರೆಸ್ಪಾನ್ಸ್ ಮಾಡಿದರು. ಫಸ್ಟ್ ನಾವು ಇಷ್ಟು ಜನ ಹುಡುಗರು ಮಧ್ಯೆ ಅವರು ಹೀರೋಯಿನ್ ಆ್ಯಕ್ಚುಲಿ ಇದ್ರ ಫಸ್ಟ್ ಡೇಟ್ ಅವರು. ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ನಾಚಿಕೆ ಇಲ್ಲದೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದಂತ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಪಾಪ ಅವರು ಮುಗಿಸ್ಕೊಟ್ಟು ಭಾಳ ಚೆನ್ನಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಾಗೋದು. ಈ ಕಾರ್ಯಕ್ರಮಕ್ಕೆ ಕಾರಣತರದಿಂದ ಬರೋಕ್ಕಾಗಿಲ್ಲ ಅವರು. ಇರ್ಲಿ, ಪರವಾಗಿಲ್ಲ, ಇನ್ನೂ ಸತಿ ಅವ್ರನ್ನ ಕರೆಸೋಣ. ಬೇರೆಯವರು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಮುಂದಿನ ಹೆಜ್ಜೆ ಬಗ್ಗೆ, ನಿಮ್ಮ ಮುಂದಿನ ಹೆಜ್ಜೆಗಳ ಬಗ್ಗೆ? ನಾನು ಕತೆ ಬರೀತಾನೆ ಇರ್ತೀನಿ, ಶೂಟ್ ಮಾಡ್ತಾನೆ ಇರ್ತೀನಿ, ರಿಲೀಸ್ ಮಾಡ್ತಾನೆ ಇರ್ತೀನಿ, ನೋಡ್ತಾನೆ ಇರ್ತೀನಿ. ಜನ ಸಪೋರ್ಟ್ ಮಾಡ್ರಿ, ಜನ ಸಪೋರ್ಟ್ ಮಾಡ್ಲಿ ಬಿಡ್ಲಿ, ನನ್ನ ಒಂದು ಕತೆಗಳನ್ನ ನೀವು ಜನಗಳಿಗೆ ತೋರ್ಸಕ್ಕೆ ಇಷ್ಟಪಡ್ತಾ ಇರ್ತೀರಾ. ಈ ಒಂದು ಶೂಟ್ ಮಾಡ್ತೀನಿ, ರಿಲೀಸ್ ಮಾಡ್ತೀನಿ, ನೋಡ್ರಿ. ಸಹಾಯ ಇಷ್ಟ ಆದ್ರೆ ಹೋಗ್ಬಿಡ್ರಿ, ಕಷ್ಟ ಆದ್ರೆ ಬೈರಿ. ಈಗ ಒಬ್ಬ ವ್ಯಕ್ತಿ ಬೆಳೀತಿದ್ದಾನೆ ಅಂದ್ಮೇಲೆ ಫಸ್ಟ್ ಸಪೋರ್ಟ್ ಮಾಡಿ. ಅವ್ನು ಒಳ್ಳೇದ್ ಮಾಡ್ತಾನೆ ಕೆಟ್ಟದ್ ಮಾಡ್ತಾನೆ ಸೆಕೆಂಡ್ರಿ. ಫಸ್ಟ್ ಎಂಕರೇಜ್ ಮಾಡ್ರಿ. ಫಸ್ಟ್ ಅವ್ನು ಏನೇ ಮಾಡ್ಲಿ ಅವನಿಗೆ ಜನ ಬೆಂಬಲ ಕೊಡ್ರಿ. ಫಸ್ಟ್ ಮಾಡ್ತೀಯ ಅಂತ ಹಿಂದಿಂದ ತುಳಿಯೋರು ಬಹಳ ಜನ, ಅದು ನೀವು ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ತುಳಿಯೋರು ತುಳಿತಾನೆ ಇರ್ತಾರೆ, ಬೆಳೆಯೋರು ಬಹಳ ಜನ, ಬೆಳೆಸೋರು ಬಹಳ ಜನ ಇದ್ದಾರೆ. ನೀವು ಜನ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ ಒಬ್ಬನು ಹೋದ ಒಂದು ಪೀಳಿಗೆ ತುಳಿಯೋರು ನನ್ನಿಂದ ಬಹಳ ಜನ, ಅವರಿಗೆ ಈಗ ಯೋಚನೆ ಮಾಡೋದು ಜಾಸ್ತಿ. ಈಗ ಬೆಳೆಸೋರಿಗೆ ಅವರು ಇದು ಮಾಡಲ್ಲ, ತಲೆ ಕಟ್ಸ್ಕೊಳಲ್ಲ. ಅವನು ಈಗ ನನಗೆ ತುಳಿತಿದ್ದಾನೆ ಅಂದ್ಮೇಲೆ ಇವನಿಗೆ ಬಹಳ ತಲೆ ಕಟ್ಸ್ಕೊಳೋದು ಜಾಸ್ತಿ. ಅವನು ಆ ತರ ಮಾಡೋದ್ ಬೇಡ. ಅವನು ಅವನತನವನ್ನ ಬಿಟ್ಟು ಇನ್ನೊಬ್ಬರನ್ನ ನನ್ನ ಮುಂದೆ ಬೆಳಿಬಾರ್ದು ಅನ್ನೋ ಒಂದು ರೇಂಜ್ಗೆ ಈ ಜನಗಳು ಆಗ್ಬಿಟ್ಟಿದ್ದಾರೆ. ಈಗ ಬಹಳ ಜನ ಈಗೆಲ್ಲ ನಾವು ನೋಡಿದೀವಲ್ಲ, ಇಂಡಸ್ಟ್ರಿ ಆಗಿರ್ಲಿ, ಬೇರೆ ಏನೇ ಆಗಿರ್ಲಿ, ಸಪೋಸ್ ಬೇರೆ ಏನೇ ಇವೆಂಟ್ ಆಗಿರ್ಲಿ, ಏನೇ ಒಂದು ಇಂಡಸ್ಟ್ರಿ ಆಗಿರ್ಲಿ, ಒಬ್ಬ ವ್ಯಕ್ತಿ ಹೋಗ್ತಿದ್ದಾನೆ ಬೆಳ್ಸಕ್ಕೆ ಫಸ್ಟ್ ಪ್ರಯತ್ನ ಪಡ್ರಿ. ಆಕ್ಚುಲಿ ಫಸ್ಟ್ ಬೆಳೆಸ್ರಿ ಅವನ್ನ. ನೀವೇನು ಸಪೋರ್ಟ್ ಮಾಡಿಲ್ಲ ಅಂದ್ರು ಅವನ್ ಏನು ನೆಗೆಟಿವ್ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ಮಗ ಅವನೇನೋ ಮಾಡ್ತಿದ್ದಾನಂತ ಅಲ್ಲ ಬಿಡ್ರಿ. ಫಸ್ಟ್ ಜನಗಳು ಈ ತರ ತುಂಬಾ ನಾನು ಕೇಳ್ಪಟ್ಟಿದ್ದೀನಿ, ಈ ತರ ಏನೇ ಮಾಡಕ್ ಹೋದ್ ಹೊಸದಾಗಿ ಏನೇ ಮಾಡಕ್ ಹೋದ್ರೂ ಸಹಾಯ ಮಾಡೋದಿಲ್ಲ. ಈಗ ಒಂದು ಗಿಡ ನೆಟ್ಟಿದ್ವಿ ಅಂದ್ರೆ ನೀರ್ ಹಾಕಿ ಮರ ಹಾಕ್ತಾರೆ, ಮರ ಹಾಕ್ತಾನೆ ನಾವು ಗಿಡ. ಫಸ್ಟ್ ಗಿಡ ಮರ ಹಾಕ್ ಬಿಡ್ರಿ, ಕಟ್ ಮಾಡಕ್ ಹೋಗ್ಬಿಡ್ರಿ. ಈಗ ಬೆಳಿತೀರ ಅಂದ್ಮೇಲೆ ತುಳಿಯೋದ್ ಜಾಸ್ತಿ, ಕಟ್ ಮಾಡ್ಬಿಡ್ತಾರ ಅವನಲ್ಲೇ. ನೀವು ನೀರ್ ಹಾಕ್ಲೇ ಇದ್ರು ಪರವಾಗಿಲ್ಲ, ನೀವು ಅದನ್ನ ನೋಡ್ಕೊಳ್ಳದಿದ್ರು ಪರವಾಗಿಲ್ಲ, ತುಳಿಯುವಂತ ಕೆಲಸಗಳನ್ನ ಮಾಡಬೇಡಿ, ಮಾಡಬೇಡಿ, ಮಾಡಕ್ ಹೋಗ್ಬೇಡ್ರಿ. ಈಗ ಇವನು ಈಗ ಕಾಡ್ರಿ, ಈಗ ಅವ್ನು ಏನೋ ವ್ಯಾಪಾರ ಮಾಡ್ತಿದ್ದಾನೆ, ಸಪೋರ್ಟ್ ಮಾಡ್ರಿ. ಅವನು ಈಗ ಏನೋ ಒಂದು ಮಾಡ್ತಿದ್ದೀನಿ, ರ್ಯಾಪರ್ ಸಾಂಗ್ ಮಾಡ್ತಿದ್ದೀನಿ, ಒಂದಿಲ್ಲ ಎರಡಿಲ್ಲ ಕ್ಲಿಕ್ ಆಗಲ್ಲ ಅಂದ್ರೆ ಈ 3-4 ಕ್ಲಿಕ್ ಆಗೇ ಆಗುತ್ತೆ. ಸಪೋರ್ಟ್ ಮಾಡಿ ಫಸ್ಟ್. ಯಾರೇ ಹೊಸಬ್ರು ಏನೇ ಬರ್ಲಿ, ಹಿಂದ್ಗಡೆಯಿಂದ ಮಾತಾಡೋದು 1000 ಜನ ಇರ್ತಾರೆ, ನೀವು ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ. ಮುಂದೆ ಆಗಣ ನೀವು ಸಪೋರ್ಟ್ ಮಾಡೋರು ಬಹಳ ಜನ, 1000 ಜನ ಇದಾರೆ, ಅವ್ರಿಗೆ ತಲೆ ಕಟ್ಸ್ಕೊಳ್ರಿ ಆಯ್ತಾ. ಮುಂದೆ ನಿಮ್ ತರ ನಾನು ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂತ ಬರೋರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀನಿ? ಈ ಇಂಡಸ್ಟ್ರಿಗೆ ಬರ್ರಿ ಅಂತ ಹೇಳಕ್ ಇಷ್ಟಪಡ್ತೀರಾ, ಇಲ್ಲ ಬೇಡ ಸಾಕು ಅಂತ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ನೀವು ಬನ್ನಿ ಫಸ್ಟ್ ಇಂಡಸ್ಟ್ರಿಗೆ. ನೀವು ಯಾವ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ರಿ, ಇಲ್ಲ ನಾವು ಮಾಡೇ ಮಾಡ್ತೀನಿ. ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಅರ್ಥ ಮಾಡಿದ್ರಾ, ಮಗ ಏನೋ ಒಂದು ಇದಾಯ್ತು, ಪ್ರಾಬ್ಲಮ್ ಆಯ್ತು, ಯಾರೇ ಏನೋ ಅಂದ್ರು ಅರ್ಧಕ್ಕೆ ಬಿಡಕ್ ಹೋಗ್ಬೇಡ್ರಿ. ನೀವು ಒಂದ್ ಮೈಂಡ್ ಸೆಟ್ ಇಟ್ಕೊಂಡ್ ಬಂದ್ರೆ ಇಂಡಸ್ಟ್ರಿಗೆ, ಅದು ಏನೇ ಆಗಿರ್ಲಿ ಫಸ್ಟ್ ಅದನ್ನ ನೀವು ಅಚೀವ್ ಮಾಡೋದಂಗ ಬಿಡಕ್ ಹೋಗ್ಬೇಡ್ರಿ. ಅದು ನಾನು ಫಸ್ಟ್ ಹೇಳತ್ತೀನಿ. ನನಗೂ ಬಹಳ ಜನ ಹೇಳಿದ್ರು, ಇವನೇನೋ ಮಾಡ್ತಿದ್ದಾನಂತೆ, ಇವನೇನೋ ಇದು ಕಿತ್ತವಾಗ್ತಾನಂತೆ,
ಏನೋ ನೆಗೆಟಿವ್ ಕಮೆಂಟ್ಗಳು ಬಹಳ ಜನ ಬಂದ್ರು, ಬಹಳ ಜನರ ಹತ್ರ ಕೇಳಿಸ್ಕೊಂಡಿದೀನಿ, ಎಲ್ಲ ಮಾಡಿದೀನಿ. 7,000 ಜನ ಬೆಳೆಸೋರ್ ಮುಂದೆ ಬಹಳ ಜನ ಇದಾರೆ. ನನಗೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ, ಬೆಳೆಸೋರ್ ಬಗ್ಗೆ ಕರ್ನಾಟಕ ಜನ ನಿಮ್ಮ ಜೊತೆಗೆ ಇರ್ತಾರೆ. ಜೊತೆಗಿರ್ತಾರೆ. ಫಸ್ಟ್ ಅವ್ರು ಏನೇ ಒಂದು ಹೊಸ ಮಾಡ್ತೀನಿ ಅಂದ್ರೆ ಫಸ್ಟ್ ಇಂಟ್ರೆಸ್ಟ್ ಕೊಡ್ರಿ, ಆಯ್ತಾ? ಪ್ರಜ್ವಲರೇ, ನಿಮಗೆ ಇದು ಈ ಒಂದು ಕಿರುಚಿತ್ರವನ್ನ ಮಾಡೋದಕ್ಕೆ ನಿಮ್ಮ ಒಂದು ಸಂಭಾವನೆ ಅಥವಾ ಈ ಕ್ಯಾರೆಕ್ಟರ್ಸ್ಗಳಿಗೆ ನೀವು ಕೊಟ್ಟಂತ ಸಂಭಾವನೆ ಏನಿತ್ತು? ಎಷ್ಟು ನಿಮ್ಮ ಅಮೌಂಟ್ ಖರ್ಚಾಯ್ತು ಈ ಪ್ರೊಡ್ಯೂಸ್ ಮಾಡೋಕ್ಕೆ? ನಾವು ಫಸ್ಟಿಗೆ ಹೇಳಿದ್ವಿ ಕ್ಯಾರೆಕ್ಟರ್ಸ್ ಇವ್ರಿಗೆ ಯಾರಿಗೂ ಪೇಮೆಂಟ್ ಇರಲ್ಲ ಅಂತ, ಹೋಗಂದ ಎಕ್ಸ್ಪೆಂಡಿಚರ್ಸ್ ಫಿಲಮ್ ಸ್ಟಾರ್ಟ್ ಆಗಿಂದ ರಿಲೀಸ್ ಆಗೋವರೆಗೂ 25,000 ಅಂತೂ ಖರ್ಚಾಗಿದೆ ನಮ್ಮದು. ಅದೇ ಎಕ್ಸ್ಪೆಂಡಿಚರ್ ಎಡಿಟೆಡ್ ಎಲ್ಲ ಕೊಟ್ಟಿದ್ರೆ 25,000 ಹೋಗಿದೆ. ನಿಮ್ಮ ಒಂದು ಈ ಎಡಿಟ್ ಮಾಡಿದಂತಹ ಸ್ಟುಡಿಯೋ ಅಥವಾ ಎಡಿಟ್ ಮಾಡಿದಿರೋರು ರಾಹುಲ್ ಅಂತ, ಜಾಕಿ ಸ್ಟುಡಿಯೋ ಅವರು, ನಮ್ಮ ಫ್ರೆಂಡ್ ಅವ್ರ ಅಣ್ಣನೇ ಅವನು. ಭಾಳ ಚೆನ್ನಾಗಿ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ತುಂಬ ಇಷ್ಟ ಆಗಿದೆ. ಈ ಒಂದು ಕಿರುಚಿತ್ರವನ್ನ ಮೊಬೈಲ್ ಅಲ್ಲೇ ಶೂಟ್ ಮಾಡಿರೋದು? ಹೌದು, ಮೊಬೈಲಲ್ಲೇ ಶೂಟ್. ಈ ಒಂದು ಮೊಬೈಲ್ ಅಲ್ಲಿ ಶೂಟ್ ಮಾಡುವಾಗ ನಿಮಗೆ ಬ್ಲರ್ನೆಸ್ ಇದೆ ಆ ತರ ಇಲ್ಲ? ತುಂಬಾ ಜನ ಏನಂತಂದ್ರೆ ನನಗೆ ಕ್ಯಾಮ್ರಾನೇ ಬೇಕು, ನನಗೆ ಆಕ್ಟರ್ಸ್ ಹಂಗೆ ಇರಬೇಕು, ಅವರು ನನಗೆ ನನ್ನ ಹೇಳ್ದಂಗೆ ಕೇಳಬೇಕು, ಈ ತರದಂತ ಬಹಳ ಜನ ನೋಡಿದ್ದೀವಿ. ಆದ್ರೆ ನೀವು ಈ ಮೊಬೈಲ್ ಅಲ್ಲೇ ಶೂಟ್ ಮಾಡಿದ್ದೀರಾ ಅಂತ ಕೇಳಿ ತುಂಬಾ ನನಗೆ ಇಷ್ಟ ಆಯ್ತು. ಹಿಂಗೆ ಇತ್ತು ಈ ಮೊಬೈಲ್ ಅಲ್ಲಿ ಶೂಟ್ ಮಾಡಿ ಅದನ್ನ ಫುಟೇಜಸ್ ಇದು ಮಾಡೋದು, ಇನ್ಪುಟ್ ಮಾಡೋದು, ಅದ್ರದ್ದು ಎಡಿಟ್ ಮಾಡಬೇಕಾದ್ರೆ ತೊಂದರೆಗಳೇನೇನಾಯ್ತು ಇದ್ರ ಬಗ್ಗೆ? ಇಲ್ಲ, ಫಸ್ಟ್ ನಾವು ಮೊಬೈಲಲ್ಲಿ ಶೂಟ್ ಮಾಡಬಾರ್ದು ಅಂತಾನೆ ಇತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಕ್ಯಾಮ್ರಾ ತರಿಸಿ ಮಾಡೋಣ, ಬಡ್ಜೆಟ್ ಇಲ್ಲದ ಕಾರಣ ಮೊಬೈಲಲ್ಲೇ ಮಾಡ್ತಿದ್ವಿ. ಈಗ ಹೆಂಗೂ ಐಫೋನ್ ಎಲ್ಲ ಇದ್ವಲ್ಲ, ಹಂಗಾಗಿ ಕ್ಲಿಪ್ಪಿಂಗ್ಸ್ಗಳು ಈಗ ಎಡಿಟ್ ಅವ್ರಿಗೆ ಕೊಡೋಕ್ಕೆ ಭಾಳ ನಮಗೆ ಕಷ್ಟ ಆಯಿತು. ಅವ್ರು ಎಡಿಟ್ ಮಾಡಿದ್ದು ಭಾಳ ಕಷ್ಟ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಒಂದು ಕಿರುಚಿತ್ರವನ್ನ ಮಾಡಬೇಕು ಅಂದಾಗ ತುಂಬಾ ಟಫ್ ಅನಿಸಿದಂತಹ ಒಂದು ಸನ್ನಿವೇಶ ಆಗಿರ್ಬೋದು, ಅಂದ್ರೆ ಇಂಥದ್ದು ಮಾಡಬಾರ್ದಾಗಿತ್ತು ನಾನು ಮಾಡಿಬಿಟ್ಟೆ ಅಂತ ಯಾವತ್ತಾದ್ರೂ ಅನ್ಸಿದ್ದೇನೆ, ಈ ಥರದೊಂದು ಮಾಡಬಾರ್ದಿತ್ತು ನಾನು ಮಾಡಿದೆ ಅಂತ? ಯಾವ ಸನ್ನಿವೇಶ ಅಥವಾ ಯಾವುದದು? SS ಹಾಸ್ಪಿಟಲ್ ಒಂದು ಸೀನ್ ಮಾಡ್ಬೇಕಾಗಿತ್ತು, ಅದು ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಂದು ಸ್ವಲ್ಪ ಅದರಿಂದ ಏನು ಪ್ರಾಬ್ಲಮ್ ಆಯಿತು ನಿಮಗೆ? ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. SS ಹಾಸ್ಪಿಟಲ್ ಬಿಟ್ರೆ ಏನಿಲ್ಲ ಪ್ರಾಬ್ಲಮ್ ಇರೋದು. ನಿಮ್ಮ ಈ ಕೋ ಆರ್ಟಿಸ್ಟ್ಗಳೆಲ್ಲ ಹೇಗೆ ನಿಮ್ಗೆ ಸಪೋರ್ಟ್ ಮಾಡಿದ್ರೆ? ಭಾಳ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಪಾಪ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಫೋನ್ ಎಲ್ಲ ಪಿಕ್ ಮಾಡೋದಾಗಿರಲಿ, ಇದಾಗಿರಲಿ, ಆಂಟಿ ಟೈಮ್ ಬರೋದಾಗಿರಲಿ, ಎಲ್ಲ ನಾವು ಫೋನಲ್ಲಿ ಏನು ರೆಸ್ಪಾನ್ಸ್ ಮಾಡೋದು, ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದು ಪಾಪ. ಎಲ್ಲ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್. ಈ ಒಂದು ಮೂವಿಯಲ್ಲಿ ನೀವು ಕೂಡ ಆಕ್ಟ್ ಮಾಡಿದ್ದೀರಾ ಇದು ಕ್ಯಾರೆಕ್ಟರ್ ಆಗಿ, ಅದ್ರ ಬಗ್ಗೆ ನಿನ್ನ ಒಂದಿದೆ. ಈಗ ನಾವು ಡೈರೆಕ್ಷನ್ ಮಾಡುವಾಗ ಯಾಕಂದ್ರೆ ನಾವು ಡೈರೆಕ್ಷನ್ ಅಲ್ಲಿ ಕ್ಯಾಮ್ರಾ ಇಷ್ಟೇ ಇಟ್ಕೋಬೇಕು, ನನಗೆ ಸೆಟ್ ಹಂಗೆ ಆಗ್ತಿರ್ಬೇಕು ಅಂತ ಅಂದಾಗ ನಿಮ್ಮ ಒಂದು ಶೂಟ್ ನ ಇನ್ನೊಬ್ರು ಯಾರೋ ಮಾಡ್ತಾರೆ ಅಂತಂದಾಗ ಕೇಳಿಸ್ಬಿಡ್ತಾರೇನೋ ಅನ್ನೋ ಭಯ ಇರುತ್ತೆ, ಅದ್ರ ಬಗ್ಗೆ? ಇಲ್ಲ, ಫಸ್ಟ್ ನಾನು ಇದ್ರಾಗ ಆ್ಯಕ್ಟ್ ಮಾಡಿದ್ದೀನಲ್ಲ, ನನಗೆ ಒಂಥರ ಕ್ಯೂರಿಯಾಸಿಟಿ, ಹೆಂಗೆ ಮಾಡಿದ್ನೋ ಏನೋ, ಯಾವ ಥರ ಬಂತ ಏನೋ ಅಂತಂದು. ನನ್ನ ಆ್ಯಕ್ಟಿಂಗ್ ನಾನೇ ನೋಡಿದ್ನಲ್ಲ, ಇಲ್ಲ ಪರವಾಗಿಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾನು ಎಲ್ಲ ಹೀರೋ ಆಗಿರಲಿ, ಹೀರೋಯಿನ್ ಆಗಿರಲಿ, ಹೀರೋಯಿನ್ ಫ್ರೆಂಡ್ ಆಗಿರಲಿ, ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕಿಂತ ಹಿಂದೆ ಕೂಡ ನೀವು ಸಾಕಷ್ಟು ಪಾತ್ರಗಳಲ್ಲಿ ನೀವು ಬೇರೆ ಬೇರೆ ಶೂಟ್ ಅವ್ರ ಹತ್ರ ನೀವು ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ನೀವು ಅದಕ್ಕೂ ಈ ಒಂದು ಶಾರ್ಟ್ ಮೂವಿಗೂ ಏನು ಡಿಫ್ರೆನ್ಸ್ ಅಂತ ಅನಿಸ್ತಿದೆ? ಈಗ ರೀಸೆಂಟಾಗಿ ಬೀಳ್ಕೊಡಿ ಅಂತ ಮೂವಿ ಮಾಡಿದೆ, ದೊಡ್ಡ ಮೂವಿ. ಅದು ಭಾಳ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ಅದರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡೆ ನಾನು ಈ ಫಿಲಮ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಭಾಳ ಕಲಿತೆ ನಾನು ಆ್ಯಕ್ಚುಲಿ. ಎಕ್ಸ್ಪೀರಿಯನ್ಸ್ ಡೈರೆಕ್ಷನ್ ಆಗಿರಲಿ, ಯಾವುದೇ ಒಂದು ಕ್ಯಾಮ್ರಾಮನ್ ಆಗಿರಲಿ, ಏನೇ ಆಗಿರಲಿ, ಭಾಳ ತುಂಬ ಚೆನ್ನಾಗಿ ಕಲಿತೆ. ಕಲಿಯೋದಕ್ಕಿಂತ ನಾನು ಅಬ್ಸರ್ವ್ ಮಾಡಿದೆ ಯಾರ್ಯಾರು ಹೆಂಗೆ, ಏನೇನು ಕ್ಯಾರೆಕ್ಟ್ರು ಮುಂದೆ ಹೆಂಗೆ ಅವರು ನೆಕ್ಸ್ಟ್ ಫಿಲಮಿಗೆ ಯಾವ ಥರ ಕ್ಯಾರೆಕ್ಟರ್ ಕೊಡಬೇಕು ಅವ್ರದ್ದು. ಈಗ ಫಿಲಮಿಗೆ ನೋಡಿದ್ವಾ, ಈಗ ನೆಕ್ಸ್ಟ್ ಇವ್ರು ಎಲ್ಲ ಕ್ಯಾರೆಕ್ಟರ್ ನೆಕ್ಸ್ಟ್ ಯಾವ ಥರ ಸೂಟ್ ಆಗುತ್ತೆ, ಈಗ ಇವ್ರು ನೋಡ್ಕೊಂಡು ಯಾವ ಥರ ಬರೀಬೇಕು ನಾವು ನೆಕ್ಸ್ಟು ಕ್ಯಾರೆಕ್ಟರ್ ನೋಡ್ಕೊಂಡು, ನಮಗೆ ಭಾಳ ಇದಾಯಿತು ಆ್ಯಕ್ಚುಲಿ. ನೀವು ಕೊಟ್ಟಂತ ಸ್ಕ್ರಿಪ್ಟ್ ನಲ್ಲಿ ಪೂರ್ತಿ ಸನ್ನಿವೇಶಗಳನ್ನ ಆಲ್ರೆಡಿ ಬರ್ದಿ ಇಟ್ಟಿದ್ರಾ, ಅಥವಾ ಏನಾದ್ರೂ ಶಾರ್ಟ್ ತೆಗೆಯುವಾಗ ಇಲ್ಲ ನನಗೆ ಈ ತರದ್ ಬೇಡ ಅದನ್ನ ಚೇಂಜ್ ಮಾಡೋಣ ಆ ತರ ಏನು ಮಾಡಿಲ್ಲ? ಆ ತರದ್ ಯಾವುದೇ ಸನ್ನಿವೇಶಗಳು ನನಗಿಲ್ಲ, ಒಂದು ಸತಿ ಬರ್ದು ಕೊಟ್ಟಂತ ಸ್ಕ್ರಿಪ್ಟ್ ಪೂರ್ತಿ ಫೈನಲ್ ಮಾಡಿ ಹೋಗಿ. ಆತರ ಈಗ ಬದಲಾವಣೆಗಳು ಏನೂ ಆಗಿಲ್ಲ. ಆ ಥರ ಏನಾಗಿದೆ. ವಿಲನ್ ಅವರಿಗೆ ನಿಮ್ಮ ಒಂದು ಕ್ಯಾರೆಕ್ಟರ್ನ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನೀವು ಅನ್ಕೊಂತೀರಾ? ಮಾಡೋದು ಮೆಚ್ಚೋದು ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಿತ್ತು.
ಜನ ಅಂದ್ರೆ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಟೀಮಿಗೆ ಅಂತ ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ಎಲ್ಲರಿಂದ ರೆಸ್ಪಾನ್ಸ್ ಬಂತು ನನಗೆ. ಅಣ್ಣ ಚೆನ್ನಾಗಿ ಮಾಡ್ತಿದ್ದೀರಾ ನೀವು ಮಾಡಿ ಹೀಗೆ. ನಾನು ಫಸ್ಟು ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ಸೊ ನನಗೆ ಗೊತ್ತಿಲ್ಲ, ಇನ್ನೂ ಕಲಿಬೇಕು. ನಮ್ಮ ಕರ್ನಾಟಕ ಜನತೆ ದಯವಿಟ್ಟು ಈ ಮೂವಿನ ನೋಡಿ ಸಣ್ಣ ವಯಸ್ಸಲ್ಲೇ ಯಂಗೆಸ್ಟ್ ಬಾಯ್ಗಳೆಲ್ಲ ಸೇರ್ಕೊಂಡು ನಾವು ಒಂದು ಕರ್ನಾಟಕಕ್ಕೆ ತೋರಿಸ್ತೀವಿ, ನಾವು ಏನಂತ ನಾವು ಇದು ಮಾಡ್ತೀವಿ, ನಮ್ದು ಒಂಥರ ಸ್ಕ್ರಿಪ್ಟ್ ಇದೆ, ಈ ಥರ ಎಲ್ಲ ಸಣ್ಣದಾಗಿ ಅವರ ಒಂದು ಎಕ್ಸ್ಪ್ರೆಷನ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೀರೋಯಿನ್ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರಲಿಲ್ಲ. ಈ ಹೀರೋಯಿನ್ ಸೆಲೆಕ್ಷನ್ ಹೇಗೆ ನಡೀತು? ಈ ಹೀರೋಯಿನ್ ಅಂತಂದ್ರೆ ಹೆಣ್ಮಕ್ಳನ್ನ ಇಷ್ಟು ಬಾಯ್ಸ್ಗಳ ಜೊತೆ ಒಂದು ಹೀರೋಯಿನ್ನ ಹಿಡ್ಕೊಂಡು ಅವರನ್ನ ಮೇಂಟೈನ್ ಮಾಡಿ ಆ ಒಂದು ಸನ್ನಿವೇಶಗಳು ನಿಮಗೆ ಏನ್ ತರ ಅನಿಸ್ತು? ಫಸ್ಟು ನನಗೆ ಹೀರೋಯಿನ್ ಸೆಲೆಕ್ಟ್ ಮಾಡ್ಬೇಕಂತ ನಾವೆಲ್ಲ ಮಾತಾಡ್ತೀವಿ. ನಾವು ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕ್ತಾ ನಮ್ಗೆ ಹೀರೋಯಿನ್ ಮಾಡ್ತಿದ್ದೀವಿ, ಬರ್ತೀರಾ ಹಿಂಗೆ ಅಂತಂದು ಅವರು ಫೋನ್ ನಂಬರ್ ಕೊಟ್ಟು ಅಪ್ರೋಚ್ ಮಾಡಿ ನಾವು ಹೋಗಿದ್ವಿ. ಅವ್ರದ್ದು ಜೈನ್ ಕಂಡಿದ್ದು ಎಕ್ಸ್ಪ್ಲೇನ್ ಕಥೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅವರು ಎಲ್ಲದಕ್ಕೂ ಒಪ್ಕೊಂಡ್ರು. ಮಾಡ್ತೀನಿ ಎಲ್ಲಾದರೂ ಮಾಡ್ತೀನಿ ಒಪ್ಕೊಂಡ್ರು ಪಾಪ. ಆಮೇಲೆ ಅವರು ದಿವಸ ಎಲ್ಲ ಶೂಟಿಂಗ್ ಎಲ್ಲ ಮಾಡಿ ಮಾಡ್ಕೊಂಡು ಹೀರೋಯಿನ್ ಒಂದು ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು ನನ್ನ ಪರ್ಸನಲ್ ಆಗಿ. ಈ ಒಂದು ಹೀರೋಯಿನ್ ಶೂಟ್ಸ್ನ ತೆಗೆಯುವಾಗ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವರ ಒಂದು ಕಾಂಬಿನೇಷನ್ಸ್ ಆಗಿರ್ಬೋದು, ಈ ಒಂದು ಕ್ಯಾರೆಕ್ಟರ್ಗಳನ್ನು ತೆಗೆಯುವಾಗ ಮುಜುಗರ ಅನ್ನೋದು ಇದ್ದೇ ಇರುತ್ತೆ ಫಸ್ಟ್ನೇದಲ್ಲಿ. ಆವಾಗ ನೀವು ಯಾವ ಥರ ಹ್ಯಾಂಡಲ್ ಮಾಡಿದ್ರಿ ಅವರನ್ನ? ಇಲ್ಲ, ಅವರು ಮುಜುಗರ ಅನ್ನೋಕ್ಕಿಂತ ಅವರು ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಹೀರೋಯಿನ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಹಂಗೆ ಪಮ್ಮಲ್ಲಂಗೆ ಆ ಥರ ಏನೋ ಭಯ ಪಡ್ಕೊಳೋದು ಏನು ಮಾಡಲಿಲ್ಲ ಪಾಪ. ಅವರು ಚೆನ್ನಾಗೇ ಮಾಡಿದ್ರು, ಅವರು ಭಾಳ ಚೆನ್ನಾಗೇ ಮಾಡಿದ್ರು. ಇವರ ಒಂದು ನಿರ್ದೇಶನದಲ್ಲಿ ನಿಮಗೆ ಏನೋ ಒಂದು ಮಾಡಬೇಕಿತ್ತು ಅಂತ ಅನಿಸಿದ್ರೆ ಏನು ಮಾಡಬೇಕಿತ್ತು ಇವರು ಆ್ಯಕ್ಚುಲಿ ನೀವು? ಇನ್ನ ವಿಲನ್ಸ್ಗಳನ್ನ ವಿಕೃತ ತೋರಿಸ್ಬೋದು. ಹಾಂ, ಈಗ ಇವ್ರ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಕ್ಯಾರೆಕ್ಟರ್ ಅಲ್ಲಿ ಆದಾಗಿ ಇವರು ನಮ್ದೆಲ್ಲ ವಿಕೃತ ಮೀನ್ಸ್ ವಿಲನ್ಸ್ ಇದಕ್ಕಿನ ಒಂದ್ ಸ್ಟೆಪ್ ಮುಂದೆ ಹೋಗ್ತಾರೆ, ಪಡ್ಕೊಳಕ್ಕೋಸ್ಕರ ಇದಕ್ಕಿನ ಒಂದ್ ಸ್ಟೆಪ್ ಮುಂದೆ ಹೋಗ್ತಾರೆ ತೋರಿಸ್ಬೋದಿತ್ತು. ಈ ಒಂದು ಹೀರೋ ಕ್ಯಾರೆಕ್ಟರ್ ಜೊತೆಗೆ ನೀವು ಇದ್ರಿ ಪೂರ್ತಿ ಫಿಲಮ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಿ, ನನಗೆ ಇಷ್ಟ ಆಯ್ತು. ಈ ಒಂದು ಸನ್ನಿವೇಶಗಳನ್ನು ನಡೀತಾ ಇರಬೇಕಾದ್ರೆ ಸ್ಕ್ರಿಪ್ಟ್ ನಲ್ಲಿ ಇನ್ನೂ ಏನಾದರೂ ಚೇಂಜಸ್ ನಾನು ಮಾಡ್ತಿದ್ದೆ ಅನ್ನೋದಾದ್ರೆ ನೀವು ಏನ್ ಮಾಡಕ್ ಇಷ್ಟಪಡ್ತಿದ್ರಿ? ಅಂದ್ರೆ ನೀವು ಏನಾದರೂ ಈ ಒಂದು ಸನ್ನಿವೇಶಗಳನ್ನ ಸ್ವಲ್ಪ ಚೇಂಜಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಂದ್ರೆ ಏನ್ ಚೇಂಜಸ್ ಮಾಡ್ತಿದ್ರೆ ನೀವು? ನಾನು ಅನ್ನೋದಿನ ನಿಮಗೆ ಒಂದು ಥ್ಯಾಂಕ್ಸ್ ಕೇಳ್ತೀನಿ, ಚೆನ್ನಾಗಿದೆ ನನ್ನ ಆಕ್ಟಿಂಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ನಾನು ಅನ್ನೋದಿನ ಪರವಾಗಿಲ್ಲ ಹೇಳಿ. ಡೈರೆಕ್ಟರ್ ಮೊದಲನೇದಾಗಿ ಡೈರೆಕ್ಟರ್ ಹೇಳ್ಬೇಕಂದ್ರೆ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ರಿಂದ ಮಾಡು ಚೆನ್ನಾಗಿ ಮಾಡ್ತೀಯಾ, ಕರೆಕ್ಟ್ ಇದೆ ಮಾಡು ಅಂತ ಹೇಳಿ ಮಾಡಿಸಿದ್ದಾರೆ. ಆಮೇಲೆ ನನಗೆ ಸ್ವಲ್ಪ ಹೆದರಿಕೆ ಭಾಳ ಆಗುತ್ತೆ, ನೀವು ನೋಡ್ಬೋದು ನನಗೆ ಹೆದರಿಕೆ ಭಾಳ ಆಗುತ್ತೆ. ಆಮೇಲೆ ಅವರು ಕೋಆಪರೇಟ್ ಮಾಡಿದ್ದಾರೆ, ಕ್ಯಾಮ್ರಾಮನ್ ಸಹಿತ ಟೇಕ್ ಹಂಗಿಲ್ಲ ಹಿಂಗಿದೆ ಹಿಂಗಿದೆ ಹಂಗಿದೆ ಅಂತ ಹೇಳಿ ಕರೆಕ್ಷನ್ ಮಾಡ್ತಿದ್ದಾರೆ. ಇದರಲ್ಲಿ ಒಂದು ಸ್ವಲ್ಪ ಫೈಟ್ ಸೀನ್ ಇನ್ನೊಂದು ಸ್ವಲ್ಪ ಲಾಂಗ್ ಇದ್ರೆ ಚೆನ್ನಾಗಿತ್ತು ಅಂತ ಇದೊಂದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಂದು ನೀವು ನಮ್ಮ ಹತ್ರ ಎಂಕರೇಜ್ ಎಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ಟಾಕ್ಸ್ ವಿತ್ ಸೋಮು ಯೂಟ್ಯೂಬ್ ಚಾನಲ್ ನೀವು ಯಾರು ಡಿವಿಜಿ ಪಾಡ್ಕಾಸ್ಟ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಮ್ದು ಸ್ಟೋರಿ ಗ್ಯಾರೇಜ್ ಯೂಟ್ಯೂಬ್ ಚಾನಲ್ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಬ್ಸ್ಕ್ರೈಬ್ ಆಗಿ. ನಮ್ಮನ್ನ ಯಾರು ನೋಡಿಲ್ಲ ನಾವು ನೋಡ್ರಿ, ಭಾಳ ಜನರಿಗೆ ತಲುಪಿಸೋಕ್ಕೆ ಪ್ರಯತ್ನ ಮಾಡ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಹೀರೋ ಬರಬೇಕಿತ್ತು. ಹೀರೋ ಅವರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವರನ್ನ ಚೂಸ್ ಮಾಡಿದ್ದಕ್ಕೆ ಕಾರಣಗಳೇನು? ಚೂಸ್ ಮಾಡೋದಕ್ಕೆ ಕಾರಣಗಳು ಅಂದರೆ ಫಸ್ಟ್ ಅವನು ನನ್ನ ಹತ್ರ ನಾನು ಅವನು ಮಾತಾಡಬೇಕಾದ್ರೆ ಎಲ್ಲ ಮಾಡೋಣ ಹಂಗೆ ಇದೇನು ಸ್ಟೋರಿ ಗ್ಯಾರೇಜ್ ಅಂತ ನಾವೇನು ಪೇಜ್ ಓಪನ್ ಮಾಡಿದ್ವು ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಹೋಗೋಣ. ಈಗ ಒಂದು ಮಾಡಿಬಿಟ್ಟು ಆಮೇಲೆ ಮತ್ತೆ ಯಾವಾಗ ಮತ್ತೆ ಮಾಡೋದು ಅದು ಬೇಡ, ಕಂಟಿನ್ಯೂಸ್ ಆಗಿ ಮಾಡ್ಕೊಂತ ಹೋಗೋಣ. ನಾವೇ ಒಂದು ಟೀಮ್ ಬಿಲ್ಡ್ ಮಾಡೋಣ. ಈಗ ಒಂದು ಟೀಮ್ ನಾವು ಈಗೇನಿದ್ದೀವಲ್ಲ ಅದನ್ನೇ ಮುಂದುವರ್ಸ್ಕೊಂತ ಹೋಗೋಣ. ದಾವಣಗೆರೆಯಲ್ಲಿ ಏನಾರು ಒಂದು ಅಚೀವ್ ಮಾಡೋಣ, ಆ ಥರ ಒಂದು ಮೈಂಡ್ ಸೆಟ್ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ.
ಅವನು ಬಂದು ನನ್ನ ಹತ್ರ ಹಿಂಗೆ ನಾನೇ ಹೀರೋ ಮಾಡ್ತೀನಿ, ನಾನು ಅಮೌಂಟ್ ಹಾಕ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವನೇ ಜಾಸ್ತಿ ಅಮೌಂಟ್ ಹಾಕಿರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಿಂಗೆ ಮಾಡೋಣ ಅಂತಂದೆಲ್ಲ ಹೇಳಿದ್ಮೇಲೆ ಆಯ್ತು ಸರಿ ಮಾಡೋಣ. ಅವರು ಡ್ಯಾನ್ಸರ್ಸ್ ಅಂತ ಕೇಳ್ಪಟ್ಟೆ, ಅವರ ಡ್ಯಾನ್ಸ್ ಸ್ಟೈಲ್ಸ್ ಇದನ್ನ ಆಡ್ ಮಾಡ್ಬೋದಿತ್ತು. ಆ ತರ ಏನಾದ್ರು ಮೂಮೆಂಟ್ಸ್ಗಳನ್ನ? ಇಲ್ಲ, ಈ ಕತೆ ಕೇಳಿದ ಪ್ರಕಾರ ಡ್ಯಾನ್ಸ್ ಅದಕ್ಕೆ ಸೂಟ್ ಆಗಿಲ್ಲ. ಡ್ಯಾನ್ಸ್ ಆಗಿ ಒಂದು ಸ್ಟಾರ್ಟ್ ಆಗಿ ಸೂಟ್ ಆಗಿಲ್ಲ. ಅವರು ಡಿ ಅಥವಾ ಅದು ಕಾರ್ಯಕ್ರಮಗಳಲ್ಲಿ ಇದ್ರು, ಕೊರಿಯೋಗ್ರಾಫರ್ ಆಗಿ ಮಾಡ್ತಿದ್ರು, ಬ್ಯಾಕ್ ಸ್ಟೇಜ್ ಡ್ಯಾನ್ಸರ್ಸ್ ಎಲ್ಲ ಆಗಿದ್ರು ಅಂತಂದು. ಅವರ ಒಂದು ಟ್ಯಾಲೆಂಟ್ ನಿಮಗೆ ಎಷ್ಟು ಇಷ್ಟ ಆಯ್ತು? ಇಲ್ಲ, ಅವನು ಈಗ ಡ್ಯಾನ್ಸ್ ಅಂದ್ರೆ ಅವನು ನಾನು ನೋಡಿ ಅವನಿಗೆ 15 ವರ್ಷದಿಂದ ನಾನು ಅವ್ನು ನೋಡ್ತಾ ಇದ್ದೀನಿ. ಸ್ಕೂಲಾಗಲಿ ಎಲ್ಲೇ ಆಗಲಿ ನಾನು ಅವನು ಸ್ಕೂಲಾಗೆ ಒಡ್ಸ್ಕೊಂಡ್ರೆ ಟೀಚರ್ಸ್ ಹತ್ರ ಇದ್ದೇನೆ ಇಲ್ಲ. ಬರೀ ಡ್ಯಾನ್ಸ್ ಮಾಡ್ತೀಯ ಒಂದು ಹೋಮ್ವರ್ಕ್ ಆಗಲಿ ಒಂದು ಏನೇ ನೋಟ್ಸ್ ಆಗಲಿ ಬರೀತಿದ್ದಿಲ್ಲ ನಾನು. ಅವನು ಆ್ಯಕ್ಚುಲಿ ಬರೀ ಡ್ಯಾನ್ಸು. ನಮ್ಮ ಇವ್ರು ಸತೀಶ್ ಸರ್ ಅಂತ ಇದ್ರು, ಅವ್ರು ಬರೀ ಡ್ಯಾನ್ಸ್ ಮಾಡ್ತೀಯ ಏನು ಬರೀ ಅಂತ ಬರೀ ಹೊಡೆಯೋರು. ಡ್ಯಾನ್ಸ್ ಅಂದ್ರೆ ಅವ್ನಿಗೆ ಅಷ್ಟು ಹುಚ್ಚು, ಪಂಚ ಪ್ರಾಣ ಅವನಿಗೆ. ಡ್ಯಾನ್ಸಲ್ಲೇ ಏನೇ ಒಂದು ಬೆಳಿಬೇಕಂತ ಅವನಿಗೆ ಒಂದು ಆಸೆ. ಅವ್ರ ಅಪ್ಪ ಅಮ್ಮಗೂ ಅಷ್ಟೇ, ಡ್ಯಾನ್ಸಲ್ಲೇ ನನ್ನ ಮಗ ಬೆಳಿಬೇಕು, ಏನೇ ಒಂದು ಸ್ಟೇಜಿಗೆ ಹೋದ್ರು ಗುರುತಿಸ್ಕೋಬೇಕು ಅಂತಂದು ಅವನಿಗೊಂದು ಆಸೆ. ಡ್ಯಾನ್ಸಲ್ಲೇ ಬೆಳಿತಾನೆ. ಆ್ಯಕ್ಚುಲಿ ಅವ್ನು ಬೆಳೆಯೋದ ನನಗೂ ಇಷ್ಟ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೋಬೇಕಾದ ವಿಷಯಗಳು ಏನಂತಂದ್ರೆ, ಏನೇ ಆದ್ರೂ ಈ ಒಂದು ಸಣ್ಣ ವಯಸ್ಸಲ್ಲೇ ನಾವು ಯಾರಿಗೂ ಕಮ್ಮಿ ಇಲ್ಲ. ನಾವು ಈ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಮಾಡ್ತೀವಿ, ಈ ಇಂಡಸ್ಟ್ರಿಯಲ್ಲಿ ನಾವು ಬೆಳಿತೀವೋ ಅಥವಾ ಏನಾಗ್ತೀವೋ ಅಂತ ಗೊತ್ತಿಲ್ಲ, ಬಟ್ ನಾವು ಹೆಜ್ಜೆ ಮಾತ್ರ ಮೊದಲನೇ ಹೆಜ್ಜೆ ಇಟ್ಟೇ ಇಡ್ತೀವಿ ಅಂತೇಳಿ ಇಷ್ಟು ಜನ ಒಂದು ಕಿರುಚಿತ್ರವನ್ನು ಮಾಡಿದ್ರು. ಕಿರುಚಿತ್ರ ಈಗಾಗಲೇ ನಿಮ್ಮ ಮುಂದಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಕರ್ನಾಟಕ ಇಡೀ ಅದನ್ನು ನೋಡ್ತಾ ಇದ್ದೀರಾ, ಜನ ಲೈಕ್ ಮಾಡ್ತಾ ಇದ್ದೀರಾ. ನೀವು ಇವರಿಗೆ ಇನ್ನೂ ಏನಾದರೂ ಹೇಳ್ಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ಕೇಳ್ಕೊತಿದ್ದೀನಿ. DVG ಪಾಡ್ಕ್ಯಾಸ್ಟ್ ಸೋಮೇಶ್ವರ ಶೆಟ್ಟರ್ ಟಾಕ್ಸ್ ವಿತ್ ಸೋಮು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಯಾರು ಬರಬೇಕು, ಅವ್ರು ಯಾರ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು.